ಈ ಗಂಗಿ ಹೇಳ್ಬೋದ್ಲು. ನಾನು ನೋಡ್ತಲೇ ಇದ್ದೀನಿ. ಈ 2-3 ದಿವಸದಿಂದ ಯಾಕೋ ಒಂಥರ ಸಪ್ಪಗಿರ್ತಾಳೆ, ಏನೋ ಕಳ್ಕೊಂಡಿರೋಳಂಗೆ. ಚೆನ್ನಾಗಿಲ್ವೇನೆ ಅಂತಂದ್ರೆ ಚೆನ್ನಾಗಿದ್ದೀನತ್ತೆ ಅಂತಾಳೆ. ಅಯ್ಯೋ ಅದೇನು ಕಳ್ಕೊಂಡವಳು, ಏನು ಸುಡ್ಗಾಡು. ನನಗೇನಾಗ್ಬೇಕಾಗೈತಿ, ಈಗ ಹೇಳ್ಬೋದ್ಲ ಏನು ಸುಡ್ಗಾಡು. ಗಂಗಿ ಗಂಗಿ ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೂ ಇಲ್ಲ ಅತ್ತೆ, ಇಲ್ಲೇ ದೇವಸ್ಥಾನದ ಹತ್ರ ಹೋಗಿದ್ದೆ. ಎಲ್ಗೋದ? ತಿರುಪತಿ. ಅವನೀಗಿನ ಉಂಡು ಅವ್ರಪ್ಪ ಯಾಕೆ ಕುರಿತ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಬಂದು ಕರ್ಕೊಂಬಾರಮ್ಮ ಅಂತ ಹೇಳಿ ಕರ್ಕೊಂಡು ಹೋದ. ದೇವಸ್ಥಾನಕ್ಕ ಯಾಕೆ ಇವಾಗ? ಏನು ಇಲ್ಲತ್ತೆ, ಯಾಕೋ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಒಂದು ಸ್ವಲ್ಪ ಸಮಾಧಾನ ಆದ್ರೂ ಸಿಗುತ್ತೆ ಅಂತ ಹೋಗಿದ್ದೆ. ಏನು ಬೇಜಾರು ಅಂತದ್ ಬೇಜಾರು ಆಗಂತದ್ದು ಏನು ಅಂತ? ನಿನಗೆ ಯಾರು ಅಣ್ಣ ತಮ್ಮ ಇಲ್ಲ, ಅಪ್ಪ ಅಮ್ಮ ಮೊದ್ಲೇ ಇಲ್ಲ. ನಿನ್ ಸಂಬಂಧಿಕರು ಇದಾರೆ ಬೇಜಾರು ಮಾಡಕ್ಕೆ ಅಂದ್ರೆ ಯಾರು ಇಲ್ಲ. ಇರೋದ್ ನಾನು, ನಿನ್ ಗಂಡ, ನಿನ್ ಮಗ, ಮೂವರೇನಿ ಅಷ್ಟೇನಿ. ಅಯ್ಯ ಅಯ್ಯ ಬೇಜಾರಾದ್ರೆ ಏನ್ ಬರಂಗೈತೆ, ಹೋಗು ಏನಾದ್ರೂ ಮಾಡೋಗ್ ಹೋಗಿ. ಅಯ್ಯೋ ಹಂಗಲ್ಲ ಅತ್ತೆ, ಅದೇ ನಿಂಗಕ್ಕೈನ ಸೊಸೆ ಇಲ್ವೇ ಪುಷ್ಪ, ಅವಳು ನಮ್ಮ ಅಣ್ಣನ ಮಗಳೇನೆ, ಗೊತ್ತಲ್ಲ ಅವರಪ್ಪ ನಮ್ಮ ಅಣ್ಣ ಅಂತಾನ. ನಮ್ಮ ಅಣ್ಣ ಅಂದ್ರೆ ನಿಮ್ಗೆ ಗೊತ್ತಲ್ಲ ಹೆಂಗೆ ಸಂಬಂಧ ಅಂತ. ಗೊತ್ತು ಗೊತ್ತು ಬಿಡು. ಅವನು ನಿಮ್ಮಮ್ಮ ಏನು ಹೊಟ್ಟೆಗೇನು ಹುಟ್ಟಿಲ್ಲ, ಹಿರೇ ಹೆಂಡತಿ ಮಗ ತಾನೆ, ನೀನು ಚಿಕ್ಕ ಹೆಂಡತಿ ಮಗಳು. ಅಣ್ಣ ಅಂತ ಯಾಕೆ ಸುಮ್ಮನೆ ಹೇಳ್ಕೆಂತೀಯ? ಅವರು ನಿನ್ನ ಮೂಸಕ್ಕೂ ಬರಲ್ಲ. ನೋಡ್ದ ಪುಷ್ಪ ಮದ್ವೆ ಆಗಿ ಇಷ್ಟು ದಿನ ಆದ್ರೂ ಈ ಊರಿಗೆ ಬಂದ್ರು ನೀನ್ ಮಾತಾಡ್ಸಕ್ ಬಂದ್ಲ ಇಲ್ಲ? ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಹೋಗು. ಹಂಗಲ್ಲ ಅತ್ತೆ ಅದು. ಅಯ್ಯೋ ಸಾಕಮ್ಮ, ನಿನ್ನ ಪುರಾಣ ಕೇಳ್ಕೊಂಡು ನಿಂತ್ಕೊಂಬಕ್ಕೆ ನನ್ನ ಕೈಲಾಗಲ್ಲ, ನಾನು ಹೋಗ್ತೀನಿ. ಜಲ್ದಿ ಹೋಳಿಗೆ ಮಾಡೋಗಿ ಹೋಗಿ ಉಂಡು ನಾನು ಕುರಿ ತಕೋಗಿ ಹುಡುಗನ್ ಕರ್ಕ ಬರ್ಬೇಕು. ಆ ಮರಿಗಳು ಬೇರೆನೆ ಯಾತ ಸೊಪ್ಪು ಒಂದಿಟ್ಟು ಅಲ್ಲೆಲ್ಲ ಇಕ್ಕಿದೀನಿ ತಗಂಬ ಅಂತ ಅಂದ. ಸಿದ್ಧಾರ್ಥ ಅಂತ ಇಕ್ಕವನತೆ ತಗೊಂಡು ಹೋಗ್ಬೇಕು. ಹೋಗಿ ಅಡುಗೆ ಮಾಡೋವು. ನಮ್ಮ ಅತ್ತೆನೂ ನನ್ನ ಕಷ್ಟ ಕೇಳಕ್ ತಯಾರಿಲ್ಲ, ಹೋಗ್ಲಿ ಬಿಡು. ನನ್ನ ಸಂಕಟ ಏನು ಹೇಳ್ಕೊಂಬೋದು. ನಾನು ಅವತ್ತು ಪುಷ್ಪನ ಮಾತಾಡ್ಸೋಣ, ಚೆನ್ನಾಗಿ ಮಾತಾಡ್ತಾಳೇನೋ, ಇನ್ಮೇಲಾದ್ರೂ ಹೆಂಗು ನಮ್ಮ ಅಣ್ಣನ ಮಗಳು ಅಂತನಾದ್ರೂ ಪ್ರೀತಿಯಿಂದ ಮಾತಾಡ್ಸೋಣ, ಅವಳು ನಾನು ಚೆನ್ನಾಗಿ ಮಾತಾಡ್ಸ್ಬೋದೇನೋ ಅಂತನ ಕೂಲಿ ಕೇಳೋ ನೆಪದಲ್ಲಿ ಓದಿ. ಆದರೆ ಅವಳು ಒಂದಿಷ್ಟು ಮರ್ಯಾದೆ ಕೊಡ್ದಲೇನೆ ನಿಮಗೂ ನಮಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಲು. ಅವತ್ತಿಂದ ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ. ಅವರಪ್ಪ ಹೆಂಗೋ ಮಾತಾಡಿಸ್ತಾ ಅಂತ ಅನ್ಕೊಂಡೆ, ಅವನು ಯಾಕೋ ಬರ್ದಂಗೆ ಆಗ್ಬಿಟ್ಟ. ಅವತ್ತೊಂದ್ಸಲ ಸಿಕ್ಕಿದ್ದ, ಬಂದಾಗ ಹೆಣ್ಣು ಕೊಡಕ್ಕೆ ಬಂದಾಗಲೂ ಯಾವಾಗಲೂ ಅದೇ ಲಾಸ್ಟು ಬರಲೇ ಇಲ್ಲ ಮತ್ತೆ ಮನೆಗೆ. ಇವಳಾದ್ರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನು ಅಂದ್ಕೊಂಡ್ರೆ ಅವಳು ಮಕ್ಕ ಕೊಡ್ದಂಗೆ ಏನೇನೋ ಹೇಳ್ಬಿಟ್ಲಲ್ಲ, ಯಾಕಾದ್ರೂ ಓದ್ನೋ ಅಂತ ಅನ್ನಿಸ್ಬಿಡ್ತು. ನನಗೆ ಅಂತ ಯಾರೂ ಇಲ್ಲ. ಅವತ್ತಿಂದ ನನಗೆ ಯಾಕೋ ಮನಸ್ಸಿಗೆ ಒಂಥರ ಭಾರ ಆದಂಗೆ ಆಗುತ್ತೆ. ಅದಕ್ಕೆ ಈ ಸಂಕಟ ಯಾರ ಹತ್ರನಾದ್ರೂ ಹೇಳ್ಕೊಂಬನ ಅಂದರೆ ನನಗೆ ಅಂತ ಯಾರಿದ್ದಾರೆ? ಮನೆ ಬಿಟ್ಟರೆ ಆ ಕುರಿ ತಕ ಹೋಗ್ಬೇಕು, ಆ ಹುಡುಗ ಬೇರೆ ಐತೆ. ಸಂಕಟ ಯಾರ ತಗೋ ಹೇಳ್ಕೊಂಬಕ್ಕಾಗಲ್ಲ. ನಮ್ಮ ಅತ್ತೆ ತಗಾದ್ರೂ ಹೇಳ್ಕೊಳ್ಳೋಣ ಅಂದ್ಕೊಂಡೆ, ನಮ್ಮ ಅತ್ತೆ ಕೇಳ್ತೈತಿ ಅಂತ ಕೇಳಿದ್ಕೆ ಅವತ್ತೇನೋ ಕೇಳಿಸ್ಕೊಂಡಂಗೆ ಅದೇ ಹೊರಟೋಯ್ತು. ನಿನ್ ಪುರಾಣ ನನಗೆ ಬೇಕಾಗಿಲ್ಲ ಅಂತಾನೆ. ಗಂಗಿ 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 ಯಾಕೆ ಸಪ್ಪಗಿದ್ಯಾ? ಯಾಕೆ ಚೆನ್ನಾಗಿಲ್ವೇನೆ? ಚೆನ್ನಾಗಿಲ್ಲ ನೀವು ಪಂಡಿತರ ತಗ್ಗಿ ನಾನು ಔಷಧಿ ಪಡಿಸಿ ತಿನ್ನೋ, ಇಲ್ಲ ಒಂದು ಮಾತಾಗಿತ್ತು ಯಾಕಂತ ತಂದು ನುಂಗು. ಯಾಕೆ ಹಿಂಗಿದೀಯ? ಯಾಕೆ ಹಿಂಗೆ ಕುತ್ಕೊಂಡಿದೀಯಾ? ಹಂಗೇನಿಲ್ಲ ಕಣ್ಲಸ್ಬೇಕಯ್ಯ, ಚೆನ್ನಾಗಿದ್ದೀನಿ. ಕುಕ್ಕ ಅಲ್ಲೇ ಊಟ ಮಾಡಿ ಬಂದೆ. ನಮ್ಮ ಈಗಿನ ಉಂಡು ಬಂದೆ. ನಿಂಗಮ್ಮ ಸಿಕ್ಕಿದ್ಲು, ಹೇಳಿದ್ಲು ನೀನ್ ಬಂದಿದ್ ವಿಷಯ. ಆಮೇಲೆ ಪುಷ್ಪ ಏನು ನಿನಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲಂತೆ, ಒಂದಿಷ್ಟು ಮರ್ಯಾದೆ ಕೊಡ್ದಲೇನೆ. ಅದಕ್ಕೆ ಹಂಗಂತ ಹೇಳಿದ್ಲ. ನಾನ್ ಪಾಪ ನೀನ್ ಬೇಜಾರ್ ಮಾಡ್ಕೊಂಡಿರ್ತೀಯ ಅಂತಾನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮಲ್ಲಕ್ಕೆ ಕೂಲಿ ಬಂದಿದ್ಲು ನಿಂಗಮ್ಮ ನಿನ್ನೆ ದಿವಸ, ಹಂಗಂತ ಹೇಳ್ತಿದ್ಲು. ನನ್ನ ಸೊಸೆಗೆ ಒಂದಿಟ್ಟು ಬುದ್ಧಿ ಇಲ್ಲ ನೋಡು. ಆ ಗಂಗಿ ಅತ್ತೆ ಆಗ್ಬೇಕು ಅಂತಂದ್ರು ಒಂದಿಷ್ಟು ಮರ್ಯಾದೆ ಕೊಡ್ದಲೇನೆ ಬಾಯಿಗೆ ಬಂದಂಗೆ ಅಂದ್ಬಿಟ್ಲು. ಗಂಗಿ ಎಷ್ಟು ಬೇಜಾರ್ ಮಾಡ್ಕೊಂಡ್ಲೋ ಏನೋ. ಅಲ್ಲಿ ಮಂತಾಗ ನೋಡಿದ್ರೆ ಏನು ಬೇಜಾರೇನು ಇಲ್ಲ ಅನ್ನೋ ಥರ ಓದ್ಲು ಅಂತ ನಾ ಹೇಳ್ತಿದ್ಲು. ಹೌದಾ? ಏನ್ ಮಾಡೋದು ಉಲ್ಲಾಸ್ಮಕ್ಕಯ್ಯ, ನಾನು ನಮ್ಮ ಅಣ್ಣನ ಮಗಳು ಅಂತ ಮಾತಾಡ್ಸಕ್ ಹೋದೆ. ಆದ್ರೆ ಅವಳು ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ, ಸಂಬಂಧ ಹೇಳ್ಕೊಂಡು ಮಾತಾಡ್ಸಕ್ ಬರ್ಬೇಡ್ರಿ ಅಂತ ನಮ್ಮ ಮಗು ಕೊಡ್ದಂಗೆ ಹೇಳ್ಬಿಟ್ಲು. ನನಗೆ ಅಲ್ಲಂತ ಅವಳುನೇ ಬಂದಂಗಾಗಿತ್ತು. ನಾನು ಅವತ್ತು ಹೋಗಿದ್ದು ಅವಳನ್ನ ಮಾತಾಡ್ಸೋಣ ಅಂತಾನೆ ಹೋಗಿದ್ದೆ. ಸುಮ್ಮನೆ ಕೂಲಿ ಕೇಳೋ ನೆಪದಾಗೆ ಹೋಗಿದ್ದೆ ಮಾತಾಡ್ಸೋಣ ಅಂತ. ಇಷ್ಟು ದಿನ ಅವಳಾಗಿ ಅವಳು ಬತ್ತಾಳೇನೋ ಮಾತಾಡ್ಸಕ್ಕೆ, ಗೊತ್ತೈತಲ್ವಾ ನಾನು ಇಲ್ಲಿರೋದು ಅವಳಿಗೂ. ಅದಕ್ಕೆ ಅವಳಾದ್ರೆ ಅವಳು ಬತ್ತಾಳೇನೋ ಅಂತ ನಾನು ಸುಮ್ಮನಿದ್ದೆ, ಹೋಗ್ದಲೇನೆ 6 ತಿಂಗಳು. ಆದರೆ ಅವಳು ಬರಲೇ ಇಲ್ಲ. ಅದಕ್ಕೆ ನಾನೇನೆ ಬೇರೆ ಏನೋ ನೆಪ ಮಾಡ್ಕೊಂಡು ಹೋಗೋಣ ಅಂತ ಹೋಗಿದ್ದೆ ಅವತ್ತು. ಕೂಲಿ ಬರ್ತೀನಿ ನಾನು ಅಂತ ಕೇಳ್ಕೊಂಡು. ಆದರೆ ಏನು ಮಾಡೋದು ನೋಡ್ಲಸ್ಮಕ್ಕಯ್ಯ, ನಾನು ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅವಳೊಂದಿಷ್ಟು ಬೆಲೆನೇ ಕೊಡಲಿಲ್ಲ. ಬಾಯಿ ಬಂದಂಗೆ ಮಾತಾಡ್ಬಿಟ್ರು. ಅವತ್ತಿಂದ ನನ್ಗೆ ಯಾಕೋ ತುಂಬಾ ಬೇಜಾರಾಗ್ತೈತೆ. ಇದೆಗೆಲ್ಲ ಒಂಥರ ಭಾರ ಅಂತ ಅನ್ನಿಸ್ತೈತೆ. ಹೇಳ್ಕೊಂಬಕ್ಕು ನನ್ಗೆ ಯಾರು ಇಲ್ಲ, ಅಪ್ಪ ಅಮ್ಮ ಇಲ್ಲ, ಏನೂ ಇಲ್ಲ. ನಿಂಗಮ್ಮಂಗ ಅಂತ ಹೇಳಿದಾಗ ನಾನು ಅದೇ ಅನ್ಕೊಂಡೆ, ಬೇಜಾರಾಗಿರ್ತಾಳ ಗಂಗಿ ತೋರ್ಸ್ಕೊಂಡಿರಲ್ಲ ಅಂತನ.
ಬಿಡು, ನಾನಿದ್ದೀನಲ್ಲ, ನಿನ್ಗೇನ ಬೇಜಾರಾದ್ರೆ ಬಾ. ಕಷ್ಟ ಆದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ ಗಂಗಿ. ನಾನು ಸಂಬಂಧಿಕಲೇ ಆಗ್ಬೇಕು. ಒಂಥರ ನೋಡ್ಕೊಂಡ್ರೆ ನೀನು ವಯಸ್ಸಿನಾಗೆ ನನಗಿನ್ನ ಚಿಕ್ಕವಳು, ಆದ್ರೆ ನನಗೆ ನೀನು ಈ ಚಿಕ್ಕಮ್ಮ ಸಂಬಂಧ ಬತ್ತೀಯೇನಮ್ಮ. ಬಿಡ್ಲ ಸುಖಯ್ಯ, ನಾನು ಯಾಕೆ ಚಿಕ್ಕಮ್ಮಗನ? ನೀನು ನನ್ಗೆ ಅಕ್ಕ ಇದ್ದಂಗೆ, ನಾನು ನಿನ್ಗೆ ತಂಗಿ ಸಮಾನ. ಅದೇನೋ ನಿಜಾನೇ, ಆದ್ರೆ ಸಂಬಂಧದ ಕಡೆಯಿಂದನ ನಮ್ಮ ಅಮ್ಮನ ಕಡೆಯಿಂದ ನೋಡ್ಕೊಂಡ್ರೆ ಆ ತರ ಸಂಬಂಧ ಬರುತ್ತೆ ಅಂತ ಹೇಳ್ದೆ ಅಷ್ಟೇನೆ. ಬೇಜಾರಾಗ್ಬೇಡ, ಸುಮ್ನಿರು. ಏನ್ ನಮ್ಗೇನೇನ್ ಸಂಬಂಧಿಕರೇ ಆಗ್ಬೇಕು ಅಂತ ಏನು ಇಲ್ಲ. ಹೊರಗಡೆಯವರಿದ್ದಾರೆ, ಅವ್ರ ಹತ್ರ ಕಷ್ಟ ಸುಖ ಹೇಳಕ್ ಅವರೇ ನಮ್ಮ ಅಕ್ಕ ತಂಗಿ ಅಂತ ತಿಳ್ಕೊ. ನೀನ್ ಯಾಕೆ ಅದನ್ನೆಲ್ಲ ಚಿಂತೆ ಮಾಡಕ್ ಹೋಗ್ತೀಯ? ಅವರು ದೌಲತ್ನವರು, ಆ ಅಕ್ಕ ತಂಗಿ ಇಬ್ರು ಅಷ್ಟೇನಿ. ಆ ಶಿಲ್ಪ ಪುಷ್ಪ ಇಬ್ರು ದಿಮಾಕ್ನವ್ರು ಒಂದಿಟ್ಟು. ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ಬೇಡ ನೀನು. ಯಾಕೆ ಮಾತಾಡ್ಸಕ್ ಹೋಗ್ತೀಯ? ನಿಮ್ಮ ಅಣ್ಣನ ಮಕ್ಕಳು ಅಂತ ನಿನಗ್ ಪ್ರೀತಿ ಐತಿ, ಆದ್ರೆ ಅದೇ ಪ್ರೀತಿ ಅವ್ರಿಗೂ ಇರ್ಬೇಕಲ್ಲ. ಸುಮ್ನೆ ಮಾತಾಡ್ಸಕ್ ಹೋಗಿ ಯಾಕೆ ಅವ್ರ ಹತ್ರ ಬೈಸ್ಕೊಂಡು ಹಿಂಗ್ ಬೇಜಾರಾಗಿ ಕೂತ್ಕಂತ ಹೇಳು? ಅಲ್ಲ, ಅವಳಂತೂ ಮಾತಾಡ್ಸಕ್ ಬರ್ಲಿಲ್ಲ ಇಲ್ಲಿಗೆ. ನಾನೇ ಹೋಗೋಣ ಅದಲ್ಲಿ ಏನಂತಾಳೆ ನೋಡೋಣ ಅಂತ ನಾವು ಹೋಗಿದ್ದೆ ಕೂಲಿ ಕೇಳೋ ನೆಪದಾಗೆ. ಆದ್ರೆ ಅವಳು ಅಲ್ಲ ಅತ್ತೆ ಅಂತ ಮರ್ಯಾದೆ ಕೊಡ್ದಿದ್ರು ಪರವಾಗಿಲ್ಲ, ಚೆನ್ನಾಗಾದ್ರೂ ಮಾತಾಡಿಸ್ಬೇಕಾ? ಯಾಕೆ ಅಲ್ಲ, ಹಳೇದೆಲ್ಲ ಮುಗ್ದೋಗಿರೋ ಕತೆ. ಅವಳೇನು ನನಗಿನ್ನ ಏನು ತೀರಾ ಚಿಕ್ಕವಳೇನಲ್ಲ, ಒಂದ್ 5-6 ವರ್ಷ ಸಣ್ಣವಳು ಅಷ್ಟೇನೆ ಅವಳು. ಅವಳು ಸಣ್ಣವಳಿದ್ದಾಗ ನಾವು ಅವಳು ಅವರೆಲ್ಲನ ಚೆನ್ನಾಗಿ ಆಟ ಆಡ್ತಿದ್ವಿ ಕಣ್ಣಸ್ಮಕ್ಕಯ್ಯ. ಆದ್ರೆ ಏನ್ ಮಾಡೋದು, ನಾನು ಒಂದೇಟ್ ದೊಡ್ಡವಳಾಗ್ತಿದಂಗೆ ನನ್ನ ಮನೆ ಬಿಟ್ಟು ಕಳಿಸ್ಬಿಟ್ರು. ಹೋಗ್ಲಿ ಬಿಡು, ಅವಾಗ ನಮಗೂ ಗೊತ್ತಿರ್ಲಿಲ್ಲ. ಅದಕ್ಕೆ ನಾವು ಅಷ್ಟು ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ನಾವು ನಮ್ಮೂರಾಗಿದ್ವಿ, ನಿಮ್ ಬಗ್ಗೆ ಏನು ಕಷ್ಟಕ್ಕೆ ನಾವು ಕೇಳ್ತಾ ಇರ್ಲಿಲ್ಲ. ಈಗ ಹಳೇದೆಲ್ಲ ಯಾಕೆ ನೆನ್ಸ್ಕೊಂತ ಹೇಳು? ಈಗ ಚೆನ್ನಾಗಿದ್ಯಾ ತಾನೆ ನಿನ್ ಗಂಡ? ಒಂದ್ 50-60 ಕುರಿ ಮಾಡ್ಕೊಂಡವನೆ. ಈಗ ನೀನು ಕೂಲಿ ಪಾಲಿ ಹೋಗ್ತೀಯ, ಒಬ್ಬ ಮಗ ಇದ್ದಾನೆ. ಇನ್ನೇನ್ ಬೇಕು ಹೇಳು? ನಿನ್ ಗಂಡನ ಇವಾಗ ಕುಡಿಯೋದ್ ಕಮ್ಮಿ ಮಾಡ್ಯವನೆ. ನಿಮ್ಮ ಅತ್ತೆ ಒಂದಿಟ್ಟು ಹಂಗೇನೆ ಬಿಡು. ನಿಮ್ಮ ಅತ್ತೆ ಏನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಅವಳಿಂದ ನಿನ್ಗೆ ಏನು ತೊಂದ್ರೆ ಆಗಲ್ಲ. ಹೆಂಗೋ ಅತ್ಲಾಗೆ ಚೆನ್ನಾಗಿದ್ದೀರಲ್ಲ, ಅಷ್ಟಕ್ಕೆ ಸಂತೋಷ ಪಡು. ಯಾಕೆ ಸುಮ್ನೆ ಬೇಡದೇ ಇರೋದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಬೇಜಾರ್ ಮಾಡ್ಕೊಂತ ಹೇಳು? ರಸ್ಮಕ್ಕ ಪಕ್ಕದೂರಾಗೆ ರಂಗಪ್ಪನ ಜಾತ್ರೆ ಕಣೆ, ಬತ್ತೀರಿ ಹೋಗೋಣ? ಗಾಡಿ ಕಟ್ತಂತೆ ನಿಂಗಮ್ಮ ಗಂಡ ಕಿಟ್ಟಣಯ್ಯ ಗಾಡಿ ಕಟ್ಟತಂತೆ. ಬರ್ರಿ ಹೋಗೋಣ ಎಲ್ಲಾರು. ನಾನು ನಿಮ್ಮಂತ ಕುಡಿಕೊಂಡು ಹೋಗಿದ್ದೆ, ಆ ಗುಂಡಜ್ಜಿನೂ ಬರುತ್ತೆ, ನೀನು ಬಾರೆ ಲಸ್ಮಕ್ಕ. ಹೌದೇನೆ ಭಾಗ್ಯಮ್ಮ, ಜಾತ್ರೆಗೆ ಹೋಗ್ತೈತಂತ. ಹಂಗಾರೆ ಗಾಡಿ ಕಟ್ತಾರೇನು ಕಿಟ್ಟಣ? ಹಂಗಾರೆ ಸರಿ, ನಾನು ಬರ್ತೀನಿ. ಗಂಗಿ ಬಾ, ನಿನ್ ಮಗನ್ ಕರ್ಕೊಂಡು ಜಾತ್ರೆಗಂತೆ ಹೋಗೋಣ. ಪಕ್ಕದೂರಾಗೆ ಜಾತ್ರೆ ನಡೀತಾ ಐತೆ. ನಿಂಗಮ್ಮರ ಗಂಡ ಕಿಟ್ಟಣಯ್ಯ ಗಾಡಿ ಕಟ್ತೈತಂತೆ, ಎತ್ತಿನ ಗಾಡಿಗೆ ಎಲ್ಲರೂ ಹೋಗೋಣ. ನಾನು, ನೀನು, ಗುಂಡಜ್ಜಿ, ಭಾಗ್ಯಮ್ಮ, ಆಮೇಲೆ ನಿಂಗಮ್ಮನು ಬರ್ತಾಳೆ, ಪುಷ್ಪ ಬಂದೇ ಬರ್ತಾಳೆ, ಬಿಟ್ರೆ ಬಿಡ್ತಾಳೆ. ಬಿಡು, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಎಲ್ಲರೂ ಹೋಗಿ ಜಾತ್ರೆ ನೋಡ್ಕೊಂಡು ರಸ್ತೆ ಮಾಡ್ತಾರೆ, ರಸ್ತೆ ಊಟ ಮಾಡ್ಕೊಂಡು ಜಾತ್ರೆಗೆ ಏನೇನ್ ಬೇಕೋ ಬಳೆ, ಸ್ಟಿಕ್ಕರ್, ಇಯರ್ ಪಿನ್ ಎಲ್ಲ ತಗೊಂಡು ಬರೋಣ. ಬರ್ರಿ ಹೋಗೋಣ. ಹೌದಾ, ಎಲ್ಲರೂ ಹೋಗ್ತಿದ್ರಾ? ಅಯ್ಯೋ, ನಾನ್ ಬರಲ್ಲ ಕಣ್ಲಸ್ಮಕ್ಕಯ್ಯ, ನೀವು ಹೋಗ್ಬರ್ರಿ. ನೋಡೇ ಗಂಗಿ, ಹಾಗಿದ್ನೇ ನೆನ್ಸ್ಕೊಂಡ್ ಕುತ್ಕೊಂಡ್ರೆ ಜೀವನ ಮುಂದಕ್ಕೆ ಹೋಗಲ್ಲ. ಮರೆತು ಬಿಟ್ಟು ಖುಷಿಯಾಗಿರೋದ್ ನೋಡ್ಬೇಕು. ಬೇಜಾರ್ ಮಾಡ್ಕೊಂಡಿದ್ರೆ ಯಾರು ನಮ್ಮನ್ನ ಸಮಾಧಾನ ಮಾಡಕ್ ಬರಲ್ಲ. ನಮಗೆ ನಾವೇ ಸಮಾಧಾನ ಮಾಡ್ಕೊಂಡು ಆಗೋಗಿರೋ ಕೆಟ್ಟ ಘಟನೆ ಮರೆತು ಜೀವನ ಮಾಡ್ಬೇಕು. ಅವಾಗ್ಲೇನೆ ನಾವು ಸಂತೋಷವಾಗಿರಕ್ ಆಗೋದು. ಬಾಬಾ, ಸುಮ್ನೆ ಯೋಚನೆ ಮಾಡ್ಬೇಡ. ಹೋಗು ಜಲ್ದು, ಅಡ್ಗೆ ಗಿಡಿಗೆ ಮಾಡಂಗಿದ್ರೆ ಮಾಡಿ ಉಂಡು ಹೊರಡು ಹೋಗೋಣ. ಸರಿ, ಆಯ್ತು ಕಣ್ಲಸ್ಮಕ್ಕಯ್ಯ, ಬರ್ತೀನಿ ಹೇಳು. ನನ್ನ ಮಗ ಅವ್ರ ಅಪ್ಪನ ಜೊತೆಗೆ ಹೋಗವನೆ. ನಮ್ಮ ಅತ್ತೆ ಹೋದ್ರೆ ಕರ್ಕೊಂಡ್ ಬರುತ್ತೆ, ನಾನು ಬರ್ತೀನಿ. ಅದಪ್ಪ ಮಾತಂದ್ರೆ. ಸರಿ, ಜಲ್ದು ಹೊರಟು ಬಾ. ನಡಿ ಭಾಗ್ಯಮ್ಮ, ನಡಿ ಅಂತಕ್ಕೆ ಹೋಗಿ ಬ್ಯಾಗ್ ತಗೊಂಡು ಹೊರಡೋಣ. ಲಸ್ಮಕ್ಕಯ್ಯ ಎಷ್ಟು ಚೆನ್ನಾಗಿ ಹೊಂದ್ಕೊಂಬತ್ತೆ, ಎಲ್ಲರ ಜೊತೆಗೂ ಚೆನ್ನಾಗಿರುತ್ತೆ. ಎಂತವ್ರ ಮನ್ಸ್ನಾಗಾದ್ರೂ ನಗು ಮೂಡ್ಸೋ ತರ ಮಾತಾಡುತ್ತೆ. ಅದಕ್ಕೆ ಅವಕ್ಕೈನ ಎಲ್ಲರೂ ಇಷ್ಟಪಡೋದು. ಹೌದಲ್ವಾ ಲಸ್ಮಕ್ಕ ಹೇಳ್ದಂಗೆ? ನಾನು ಯಾಕೆ ಅದನ್ನ ನೆನ್ಸ್ಕೊಂಡು ಬೇಜಾರು ಮಾಡ್ಕೊಂಡ್ಲಿ? ಇವರೆಲ್ಲರೂ ಇದ್ದಾರೆ, ಖುಷಿಯಾಗಿರೋಣ. ಇಲ್ಲಿ ಅಡಿಗೆ ಪಡಿಗೆ ಮಾಡಿಕ್ಕಿ ಹೊರಡೋಣ. ನನ್ನ ಮಗ ಬತ್ತಿದಂಗೆ ಕರ್ಕೊಂಡು ಎತ್ತಿನ ಗಾಡಿಗೆ ಜಾತ್ರೆ ನೋಡ್ಕೊಬರೋಣ ಹೋಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.